ಚಾಲೆಂಜಸ್ ಇದ್ರೂ ಕೂಡ ಅಷ್ಟು ಆಸಕ್ತಿ ಇಟ್ಕೊಂಡು ಆ ಮಗು ಓದಿರೋದು ನನ್ನ ಮಕ್ಕಳು ತುಂಬ ಚಿಕ್ಕದಾಗಿದೆ, ಅವ್ರಿಗೂ ಸೆಕೆ ಆಗ್ತಾರೆ. ಏನು ಇನ್ಸಿಡೆಂಟ್ ಆಗಿದೆ ಅಂದರೆ, ಆ ಮಗು ಟ್ಯೂಷನ್ಗೇನೋ ಹೋಗಿ ಬರ್ತಾ ಇದ್ದಾಗ, ಟ್ಯೂಷನ್ಗೇನೋ ಬೆಳಿಗ್ಗೆ 9:30 ಆಗಿತ್ತು. ಟ್ಯೂಷನ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾಗ, ಟ್ಯೂಷನ್ಗೆ ಹೋಗಿದೆ 9:30 ಅಂದರೆ ಟ್ಯೂಷನ್ಗೆ ಹೋಗಿದೆ. ವಾಪಸ್ ಬರೋವಾಗ ಟ್ರ್ಯಾಕ್ಟ್ ಅವ್ನು ಡ್ರೈವಿಂಗ್ ಬರುತ್ತೋ, ಲೈಸೆನ್ಸ್ ಇತ್ತೋ ಇಲ್ವೋ, ಅವನು ಗಾಡಿ ಮೇಲೆನ ಫಸ್ಟ್ ಹೋಗಿದ್ದು. ನಿನಗೆ ಇದಾಯ್ತಾ ಫಸ್ಟ್? ಇನ್ನೊಂದು ಚಕ್ರ, ಹಿಂದೆ ಚಕ್ರ, ಮೊದಲನೇ ಚಕ್ರ ಗಾಡಿಗೆ ತೆಗೆದಿದೆ, ಇನ್ನೊಂದೇದು ಆಮೇಲೆ ಏನ್ ಚಾಲೆಂಜಸ್. ರಿಪೀಟೆಡ್ ಆಗಿ ಟ್ರೀಟ್ಮೆಂಟ್ಗೆ ಹೋಗೋದು, ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋಗೋದು. ಆ ಇನ್ಫೆಕ್ಷನ್ ಇಂದ ಕಾಲ್ನು ಕೂಡ, ಕಾಲ್ ಮೇಲೆ ಹೋದ್ಮೇಲೆ ಮುಗೀತದು, ಕಾಲ್ಗೆ ಏನು ಮತ್ತೆ ಬೇರೆ ಏನು ದಾರಿ ಆಗಕ್ಕಾಗ್ಲಿಲ್ಲ. ಅಷ್ಟೆಲ್ಲ ನೋವಲ್ಲಿ ಈ 6 months ಅಲ್ಲಿ ಈ ನೋವನ್ನ ತಡ್ಕೊಂಡು ಎಕ್ಸಾಮ್ಸ್ನ ಫೇಸ್ ಮಾಡಿದಾಳೆ. ಆ ಕ್ವಾಲಿಟಿ ಆ ಮಗುಗ ಒಂದು ಒಳ್ಳೆ ಗುಣ ಇದೆ ಅಂತಾನೆ ನಾನು ಅಪ್ರಿಷಿಯೇಟ್ ಮಾಡೋದು. ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗಿದೆ, ತಾನು ಮಾಡದೇ ಇರೋ ತಪ್ಪಿಗೆ ಅದೆಲ್ಲ ನೋವು ಅನುಭವಿಸಿದಾಳೆ. ಅದ್ರ ಜೊತೆಯಲ್ಲೂ ತನ್ನ ತಾತ ತಾಯಿ ಅವರು ಧೈರ್ಯ ತುಂಬಿ ಇರೋದಕ್ಕೋಸ್ಕರ ಆ ಮಗು ಓದ್ಕೊಂಡಿದೆ, ಮನೆಯಲ್ಲೇ ಓದ್ಕೊಂಡು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ. ಅದು ಒಂದು ಖುಷಿ, ನನಗೆ ಪ್ರೌಡ್ ಅನ್ಸುತ್ತೆ. ಈ ಮಗು ಎಕ್ಸಾಮ್ಸ್ ಬರೆದ್ಲಲ್ಲ, ಇಷ್ಟೆಲ್ಲ ಫೇಸ್ ಮಾಡಿ ಕೂಡ ಫಸ್ಟ್ ಕ್ಲಾಸ್ ಬಂದಿರೋದು ನೋಡಿ ನನಗೆ ಖುಷಿ ಆಯ್ತು. ಅವತ್ತು ಇರಲಿಲ್ಲ, ಟ್ರೀಟ್ಮೆಂಟಲ್ಲಿ ಇದ್ಲು ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ಮತ್ತೆ ಬಂದು ನೋಡೋಕ್ಕಾಗಲಿಲ್ಲ ಅಂತ ಒಳ್ಳೇದು ಮಾಡ್ತಾರೆ. ಒಳ್ಳೇದಾಗಬೇಕಲ್ಲ, ಹಿಂಗೂ ಒಳ್ಳೇದಾಗಬೇಕು. ತಮ್ಮ ಹತ್ರ ಕೊಡೋಣ, ಚೆನ್ನಾಗಿ ಓದಿಸ್ಬೇಕು ಅವಳನ್ನ, ಏನಿದ್ರು. ಆಮೇಲೆ ನಾನು ಇದು ಯಾವುದೇ ಒಂದು ಆಕ್ಸಿಡೆಂಟ್ಸ್ ಆದರೂ ಇವ್ರದ್ದೊಂದು NGO ಇದೆ. NGO ಮುಖಾಂತರ ಇಲ್ಲಪ್ಪ ನೀವು ಹಿಂದೆ ಏನೋ ಒಬ್ಬರಿಗೆ ಹ್ಯಾಂಡ್ ಅಲ್ಲ, ರೋಬೋಟಿಕ್ ಲೆಗ್ ಯಾವುದೋ ಒಂದು ತೋರಿಸೋದಲ್ಲ, ಅದು 1 ನಿಮಿಷ ತೋರಿಸಿ ಅದು ಹ್ಯಾಂಡ್. ಒಂದ್ಸತಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗತ್ತೆ, ಇಲ್ಲಿ ಕಟ್ಟಾಗಿದೆ ಅಂತ ಇಲ್ಲ, ಅದಕ್ಕೂ ಆಪ್ಷನ್ ಇದೆ. ನೋಡೋಣ ಅದು ಏನು ಇದು ಮಾಡ್ತಾರೆ ಅಂತ ಹೇಳಿ, ವಿಲ್ ಡೂ ದಿ ಪಾಸಿಬಿಲಿಟಿ. ಕಾಲೇಜ್ ಹೋಗ್ಬೋದು, ಅವ್ರ ಕೆಲಸಗಳು ಮಾಡ್ಕೊಬೋದು. ಅಂಥದ್ದು ಒಂದು NGO ಸಪೋರ್ಟು ತಗೋತೀವಿ. ಇದರಲ್ಲಿ ಬೆಸ್ಟ್ ಕ್ವಾಲಿಟಿದು ಮಾಡಿಸ್ಬೇಕು ಅಂತಂದ್ಬಿಟ್ಟು ನಾನು ಇವ್ರ ಜೊತೆ ಮಾತಾಡಿದ್ದೀನಿ. ಆಲ್ರೆಡಿ ಒಂದು ಮಗುಗೆ ಅಲ್ಲೊಂದು ಕಾಂಪೌಂಡ್ ಬಿದ್ದೋಗಿ ಕೈದು ಪ್ರಾಬ್ಲಮ್ ಆಗಿತ್ತಲ್ಲ, ಅವ್ರಿಗೆ ಒಂದು ಕೃತಕ ಕೈನ ಹಾಕಿದ್ದಾರೆ. ಚೆನ್ನಾಗಿದೆ, ಅದು ಕಾಣೋದು ಇಲ್ಲ ಅಲ್ವಾ? ಈಗ ಅವ್ರಿಗೆ ಅಡ್ವಾನ್ಸ್ ಲೆವೆಲ್ ಹಾಕಬೇಕು, ಈ ಮಂತ್ ಮಾಡ್ತೇವೆ. ನೋಡ್ಕೊ, ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ಅವರೇ ಟ್ರೈನ್ ರೋಬೋಟಿಕ್ ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಇನೋವೇಟಿವ್ ಆಗಿದೆ. ಅದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ರೋಬೋಟಿಕ್ ಟೆಕ್ನಾಲಜಿನ ಇಂಪ್ರೂವ್ ಮಾಡಿದ್ದಾರೆ. ಆ ಸೆನ್ಸರ್ಗೆ ಕನೆಕ್ಟ್ ಮಾಡೋದ್ರಿಂದ ಆ ಮೂಮೆಂಟ್ಸ್ ಕೂಡ ನ್ಯಾಚುರಲ್ ಆಗಿ ಆದಂಗೆ ಆಗುತ್ತೆ. ಸೊ ಅವಳ ನೋವಿಂದ ಮತ್ತೆ ಆಚೆ ಬರಲಿ, ಅವಳು ಇಂಡಿಪೆಂಡೆಂಟಾಗಿ ಏನು ಅವಳಿಗೆ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅವಳ ಲೈಫಲ್ಲಿ ಅದನ್ನು ಎಜುಕೇಷನ್ನ ಮುಂದುವರಿಸಲಿ ಅನ್ನೋದು ಒಂದು, ಅದು ಮಾನವೀಯತೆಯಿಂದ ನಾವು ಮಾಡಬೇಕಾಗುತ್ತೆ. ಪದೇ ನಾನು ಜ್ಞಾಪಕ ಮಾಡಿದಾಗ ಏನು ಬೆಸ್ಟ್ ಆ ಮಗುಗೆ ಮಾಡಬೇಕಾಗತ್ತೆ ಅಂತಲೂ ನಾನು ನೋಡಿದೆ. ಆಮೇಲೆ ಇನ್ನೂ ಒಂದು ನನಗೇನು ಅನಿಸ್ತು, ಎಜುಕೇಷನ್ ಮಿನಿಸ್ಟ್ರ್ ಅವರು ಸುರೇಶ್ ಕುಮಾರ್ ಅವರು, ಅವ್ರ ಮಿನಿಸ್ಟ್ರ್ ಆದಮೇಲೆ ಅಂತಲ್ಲ, ಅವರಿಗೆ ಎಷ್ಟು ಕನ್ಸರ್ನ್ ಇದೆ ಓದೋ ಮಕ್ಕಳ ಬಗ್ಗೆ ಅನ್ನೋದು ನನಗೆ ಅರ್ಥ ಆಯಿತು. ಅವರು ಆ ಮಗುಗೆ ಪದೇ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡಿದಾಗ, ಇನ್ವಾಲ್ವ್ ಆದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು. ಅವರು ಮಕ್ಕಳ ಬಗ್ಗೆ ತೋರಿಸಿದ ಕಾಳಜಿ ನನಗೆ ತುಂಬ ಮನಸ್ಸಿಗೆ ನಾಟಿತು. ಆ ಥರದ್ದು ಒಂದು ಕನ್ಸರ್ನ್ ತುಂಬ ಮುಖ್ಯ. ನಾನು ಅದರಿಂದನೇ ಹುಡುಕಿದೆ, ಏನು ಮಾಡ್ಬೋದು ಈ ಮಗುನ, ಹೇಗೆ ನಾವು ಆ ಮಗುನ ಕಾಪಾಡ್ಕೊಬೋದು, ಎಲ್ಲ ಮರೆತು ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡೋ ಥರ ಮಾಡೋಣ ಅಂತಂದಾಗ ಇಂಥದ್ದು ಒಂದು ರೋಬೋಟಿಕ್ದು ಒಂದು ಹೊಸ ಟೆಕ್ನಾಲಜಿ ಅಥವಾ ಇನ್ನೇನು ಇತ್ತು, ಇದರಲ್ಲಿ ಬೆಸ್ಟ್ ಟೆಕ್ನಾಲಜೀಸ್ನ ಯೂಸ್ ಮಾಡಿ ಆ ಮಗುನ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಮಾಡೋ ಅಂಥದ್ದಕ್ಕೆ ಒಂದು ಕೌನ್ಸ್ಲಿಂಗ್ ಕೊಡಬೇಕು ಅಂತ ಬಂದಿದ್ದೆ. ಅದರದ್ದು ಎಲ್ಲ
ಅವರ ಒಡನಾಟದಲ್ಲಿರುವಂಥವ್ರನ್ನ ಗೌರಿಶಂಕರ್ ಅಂತ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಈಗಾಗಲೇ KGF ಅಲ್ಲೂ ಕೂಡ ಒಂದು 2-3 ಜನ ಮಕ್ಕಳಿಗೆ ಆ ಥರ ಆಕ್ಸಿಡೆಂಟ್ಸ್ ಆದಾಗ, ಸಡನ್ ಆಕ್ಸಿಡೆಂಟ್ಸ್ ಆದಾಗ ಆಟ ಆಡೋವು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅಂಥವ್ರಿಗೆಲ್ಲನೂ ಕೂಡ ಸ್ವಲ್ಪ ಒಂದು NGO ಮುಖಾಂತರ ಮಾಡಿದ್ದಾರೆ ಅದನ್ನು. ಸೊ ಈ ಮಗುದು ಇನ್ನೂ ಸ್ವಲ್ಪ ನಾವು 2-3 ಜನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಏನು ಟ್ರೀಟ್ಮೆಂಟಲ್ಲಿದ್ದಾಳೆ, ಇದರಲ್ಲಿ ಬೆಸ್ಟ್ ಯಾವ ಮೆಥಡ್ ಯೂಸ್ ಮಾಡಬೇಕು, ಯಾವ ರೊಬೋಟಿಕ್ದು ಇದನ್ನು ಯೂಸ್ ಮಾಡಬೇಕು ಅಂತ ತಿಳ್ಕೊಂಡೇ ಮಾಡ್ತೀವಿ. ಅವಳನ್ನ ಸ್ಟ್ರಾಂಗ್ ಮಾಡಬೇಕು, ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು, ಮತ್ತು ಓದೋದ್ರ ಕಡೆ ಜಾಸ್ತಿ ಆಸಕ್ತಿ ಕೂಡ ಬರಬೇಕು ಅನ್ನೋದಕ್ಕೆ ನಮ್ಮ ಕಡೆಯಿಂದ ಆಗುವಂಥದ್ದನ್ನು ನಾವು ಮಾಡೋಣ ಅನ್ನೋಂಥ ಒಂದು ಕನಸನ್ನು